ಇವತ್ತು ನಾನು ನಮ್ಮ ಯಜಮಾನ್ರು ಮುದ್ದೆ ಚಾಲೆಂಜ್ ಮಾಡ್ತಾ ಇದೀವಿ. ಈ ಚಾಲೆಂಜ್ ಅಲ್ಲಿ ಯಾರು ವಿನ್ ಆಗಿರ್ಬೋದು ಅಂತ ನೀವೇ ಕಮೆಂಟ್ ಮಾಡಿ. ಮುದ್ದೆ ಚಾಲೆಂಜ್ ಅಂದ್ಮೇಲೆ ಮುದ್ದೆ ಮಾಡ್ಬೇಕಲ್ವಾ, ಅದಕ್ಕೆ 4 ಮುದ್ದೆಗಾಗಷ್ಟು ನೀರ್ನ ಕಾಯಕ್ಕೆ ಇಟ್ಬಿಟ್ಟು ರಾಗಿ ಹಿಟ್ಟಾಕಿ ಇಲ್ಲಿ ಮುದ್ದೆನ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಈ ಕಡೆ ಮುದ್ದೆ ಕಟ್ಬೇಕಿದ್ರೆ ನಮ್ಮ ಯಜಮಾನ್ರು ನನ್ನ ರೇಗಿಸ್ತಾ ಇದ್ರು. ಹರಿದೋಗಿರೋ ಪ್ಯಾಂಟ್ ಹಾಕೊಂಡು ನೀನೇ ಅನ್ಸುತ್ತೆ ಮುದ್ದೆ ಕಟ್ತಿರೋಳು ಅಂತ. ಅಂತೂ ಇಂತೂ ಹರಿದೋಗಿರೋ ಪ್ಯಾಂಟ್ ಹಾಕೊಂಡೆ 4 ಚೆನ್ನಾಗಿರೋ ಮುದ್ದೆನ ಮಾಡಿದ್ಲು. ನಾನು ಈ ಕಡೆ ಸಾಂಬಾರ್ನ ಬಿಸಿ ಮಾಡ್ತಾ ಇದ್ದೆ. ಬಿಸಿ ಬಿಸಿ ಸಾಂಬಾರ್ ಜೊತೆ ಬಿಸಿ ಬಿಸಿ ಮುದ್ದೆ ತಿಂತಿದ್ರೆ ಆ ಮಜಾನೇ ಬೇರೆ. ಇನ್ನೇನು ಮುದ್ದೆ ಕಾಂಪಿಟೇಷನ್ ಸ್ಟಾರ್ಟ್ ಆಯ್ತು. ಇಬ್ರು ಕೂಡ 2 ಮುದ್ದೆನ ಯಾರು ಮೊದಲು ಮುಗಿಸ್ತಾರೆ ಅವರು ವಿನ್ನರ್ ಆಗಿರ್ತಾರೆ. ಮೇಡಮ್ ಅವರು ಮುದ್ದೆ ತಿನ್ನೋ ಬರ್ದಲ್ಲಿ ಸ್ಟಾರ್ಟಿಂಗ್ ನನಗೆ ತಿನ್ಸೋದೇ ಮರ್ತೋಗಿದ್ರು, ಅಷ್ಟು ಇನ್ವಾಲ್ವ್ ಆಗಿದ್ರು ಕಾಂಪಿಟೇಷನ್ ಅಲ್ಲಿ. ಕೊನೆಗೂ ಇವಳೇ ಗೆದ್ಲು. ಅದ್ ಯಾವ ರೀತಿ ಗೆಲ್ತಿದ್ದಾಳೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಪ್ರತಿ ಕಾಂಪಿಟೇಷನ್ ಅಲ್ಲೂ ಇವಳೇ ಗೆಲ್ತಾ ಇದ್ದಾಳೆ. ಹೆಂಗೆ ನಾವು ಈ ಸಲನು ನಾನೇ ಗೆದ್ದಿದ್ದು. ನಿಮ್ಮೆಲ್ಲ ಸಮಸ್ಯೆಗಳ ಸೃಷ್ಟಿಕರ್ತರು ನೀವೇ, ಹಾಗೂ ಅದರಿಂದ ಹೊರಬರಲು ಉಪಾಯವು ನಿಮ್ಮೊಳಗೇ ಇದೆ ಎಂದು ನೀವು ಅರಿಯಬಲ್ಲರಾದರೆ ಮಾತ್ರ ನೀವು ಯಶಸ್ಸನ್ನು ಆಸ್ವಾದಿಸಲು ಸಾಧ್ಯ. ದಿನ ಶುಭವಾಗಲಿ.